ಮೊನ್ನೆ ಮದುವೆಗೆ ಹೋಗಿದಂತೆ ಯಾವಾಗ್ಲೇ ಬಂದೆ? ಏ ನಿನ್ನೆ ಅಷ್ಟೇ. ಅದೇ ರಾತ್ರಿ ಏನೋ 8 ಗಂಟೆ 9 ಗಂಟೆ ಆಗಿತ್ತು, ಕತ್ಲಾಗಿತ್ತು, ಆವಾಗ ಬಂದ್ವಿ. ನಿನ್ನೆ ಆ ಬಸ್ ಅವನು ಸುತ್ತ ಹಾಕೊಂಡು ಆ ಊರು ಇವ್ರು ಅನ್ಕೊಂಡ್ ಬರೋಷ್ಟಲ್ಲ ಲೇಟ್ ಆಗೋಯ್ತು, ಕತ್ಲಾಗೋಯ್ತು ಹೋಗತ್ತಾಗಿ. ಯಾಕನ ಬಂದ್ವಿ ಅನ್ಸ್ಬಿಡ್ತು. ಆ ಬಸ್ನಾಗೆ ನಡ್ಕೊಂಡನ ಬಂದಿದ್ರೆ ಊರಿಗೆ ಬಂದ್ಬಿಡ್ಬೋದಿತ್ತು ಬೇಗನೆ. ಅಷ್ಟೊಂದು ಲೇಟ್ ಮಾಡಿಟ್ಟ ಅವನು. ಯಾರ್ದು ಮದುವೆ ಆಗಿದ್ದು? ಅಲ್ಲಿ ಊರೆಲ್ಲ ಮತ್ತೆ ಐತಲ್ಲ ಸಣ್ಣತ್ತೆ, ಅವ್ರ ತಮ್ಮನ ಮಗಳದು. ಅವ್ರೇ ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಪಾಪ ಮನೆಗ್ ಬಂದಿದ್ರಲ್ಲ ಕರಿಯೋದಿಕ್ಕೆ ಅಂತ. ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ರು, ಹೋಗ್ಬಿಟ್ ಬಾ ಯಾಕೆ ಸುಮ್ಮನೆ ಕರ್ಕೊಂಡ್ ಕರಿಯೋದಿಕ್ ಬಂದವ್ರ ಅಷ್ಟು ದೂರದಿಂದ ಮನೆಯವ್ರು ಹುಡ್ಕೊಂಡು ಹೋಗ್ಬಿಟ್ ಬಾ, ಏನಾಗಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೋದೆ ನಾನು. ಗಂಡಿಂದ ಯಾವ ಊರೇ? ಏನ್ ಕೆಲಸ ಮಾಡ್ತಾನಂತೆ ಗಂಡು? ಯಾವ ಹುಡುಗನ್ ಯಾವ ಊರು ಅಂತ ನನಗೂ ಗೊತ್ತಿಲ್ಲ. ಏನೋ ಬೆಂಗಳೂರಲ್ಲೇ ಇದಾರಂತೆ. ಬೆಂಗಳೂರು ಒಂದ್ 2 ಬಿಲ್ಡಿಂಗ್ ಕಟ್ಕೊಂಡಿದಾರಂತೆ. ಆ ಹುಡುಗ ಏನೋ ಇಂಜಿನಿಯರ್ ಅಂತೆ. ಅಲ್ಲಿ ಯಾವ್ದೋ ಫ್ಯಾಕ್ಟರಿ ಕೆಲಸ ಮಾಡತ್ತಂತೆ ಹೇಳ್ತಾ ಇರ್ತಾರಪ್ಪ. ತಿಂಗಳಿಗೆ ಏನೋ 1 ಲಕ್ಷ ಸಂಬಳ ಬರುತ್ತಂತ ಏನೋ ಹೇಳ್ತಾ ಇದ್ರು. ಹೌದೇನೆ, 1 ಲಕ್ಷ ಸಂಬಳನ? ಬೆಂಗಳೂರಲ್ಲಿ ಸ್ವಂತ ಮನೆ ಕಟ್ಸ್ಕೊಂಡಿದಾರ ಅವರು. ಸ್ವಂತ ಮನೆ ಅಲ್ಲ, ಅವ್ರು ಇರೋ ಮನೆ ಇವಾಗ ಇದಾರಲ್ಲ ಮನೆ ಏನೋ ಅರಮನೆ ಇದ್ದಂಗೈತಂತೆ. ಅದು ಮತ್ತೆ ಬಾಜುದಲ್ಲಿ ಕೆಲವೊಂದು 2 ಬಿಲ್ಡಿಂಗ್ ಏನೋ ಹಾಕಿದಾರಂತೆ. ಮತ್ತೆ ಅದೆರಡು ಬಾಡಿಗೆ ಕೊಟ್ಟವ್ರಂತೆ. ಅದೇನ್ ಮಾಡ್ತೀಯ, ಹುಡುಗನ್ಗೂ ಹುಡುಗಿಗೂ ಆಗಲ್ಲ ಕಣಕ. ಯಾಕೆ ಹಂಗಂತೀಯ? ಹುಡುಗಿನ ಚೆನ್ನಾಗಾಗತ್ತೆ. ಯಾಕೆ ಚೆನ್ನಾಗಿಲ್ವಾ ನೋಡಕ್ಕೆ? ಒಂಚೂರು ಚೆನ್ನಾಗಿಲ್ಲ ನೋಡಕ್ಕೆ. ಕರ್ರಗ್ ದಪ್ಪ ಒಂದ್ ಇದಾನೆ ನೋಡಕ್ಕೆ, ಕಳ್ಳ ತರ. ಆ ಹುಡುಗಿ ನೋಡ್ರೆ ಒಳ್ಳೆ ತೆಳ್ಳಗೆ ಬೆಳಗ್ಗೆ ಚೆನ್ನಾಗೈತೆ. ಹೋಗಿ ಹೋಗಿ ಆ ಹುಡುಗನ್ ಕೊಟ್ಟವ್ರಲ್ಲ, ಏನ್ ಮಾಡೋದಕ್ಕ? ಆ ಹುಡುಗಿ ಹೆಂಗ್ ಒಪ್ಪಂತೆ ಅಂತವನ? ಹೆಂಗ್ ಒಪ್ಪಂದ ಅಂತಂದ್ರೆ ದುಡ್ಡು ಆಸ್ತಿ ಇಲ್ವೇ, ಅದಕ್ಕೆ ಒಪ್ಕೊಂಡಿರೋದು. ಅವ್ರೇನು ಕೊಡ್ತಾರೆ ಅಂತವನ್ಗೆ? ದುಡ್ಡು ನೋಡ್ಕೊಟ್ಟವ್ರ ಅಷ್ಟೇ. ದುಡ್ಡು ಐತಲ್ಲ ಚೆನ್ನಾಗಿ, ಅದಕ್ಕೆ. ಇವಾಗಿನ ಹುಡುಗಿರ್ ಬಿಡು. ಅಷ್ಟೇ, ಮನೆ ಕಡೆ ಚೆನ್ನಾಗಿರ್ಬೇಕು, ಆಸ್ತಿ ಇರ್ಬೇಕು ಚೆನ್ನಾಗಿ. ಹುಡುಗ ಹೆಂಗಾನ ಇರ್ಲಿ, ಕರಗಾನ ಇರ್ಲಿ, ದಪ್ಪನ ಇರ್ಲಿ, ಲಕ್ಷ ಲಕ್ಷ ಸಂಬಳ ತರ್ಬೇಕು, ಅಷ್ಟೇ ಆ ಹುಡುಗರಿಗೆ ಬೇಕಾಗಿರೋದು. ಹೂ ಕನಕ, ಮಸ್ತಾಗಿ ಚೆನ್ನಾಗಿರೋ ಹುಡುಗರೇ ಬಂದವ್ರು ಅಂತ ಹೇಳ ಮದುವೆ ಮಾಡ್ಕೊಳ್ಳೋದಿಕ್ಕೆ. ಯಾರ ತಾನು ಆಸ್ತಿ ಇರ್ಲಿಲ್ಲ ಅಂತೆ. ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಯಾವ್ದು ಭೂತಪ್ಪ ಇದ್ದಂಗ ಅವನೇ, ಇವನ ಹತ್ರ ಆಸ್ತಿ ಐತೆ, ಕಾರ್ ಏನೈತೆ ಅವನಂತೆ. ಅದಕ್ಕೆ ಇವನ್ಗೆ ಮದುವೆ ಮಾಡ್ಕೊಂಡ್ಬಿಟ್ಟಾರೆ. ಈ ಹುಡುಗಿರಿಗೆ ಏನಾಗೈತೆ ಗೊತ್ತಿಲ್ಲ ಕನಕ. ಹುಡುಗಿಗೆ ಒಂಚೂರು ನೋಡಿದ್ರೆ ಒಂಚೂರು ಚೆನ್ನಾಗಾದ್ರೆ ಕಾಣಿಸ್ಬೇಕಲ್ಲ. ಎಂತದಿಲ್ಲ ಹುಡುಗಿ ನೋಡ, ಅಪ್ಪ ಮಗಳಿದ್ದಂಗ ಅಂತವ. ಏನ್ ಮಾಡೋಣ, ಈ ಕಾಲದಾಗೆ ದುಡ್ಡಿಗಿರೋ ಬೆಲೆ ಮನ್ಸಿಗಿಲ್ಲ ಕನಕ. ನೀನ್ ಹೇಳ್ದೆ ನೋಡು, ಅದ್ ಸರಿ ಹೇಳೋದು ತಪ್ಪಾಗಕ್ಕಿಲ್ಲ. ಈ ಕಾಲನೇ ಹಂಗೆ. ಎಲ್ಲ ದುಡ್ಡಿನ ಮೇಲೆ ನಿಂತೈತೆ. ದುಡ್ಡು ಅಂದಿದ್ರೆ ನಿನ್ನ ಹತ್ರ ನಿನ್ಗೆ ಹೆಂಗ್ ತಗೊಂಡ್ಬೇಕಂದ್ರೆ ಹೆಂಗ್ ಕೊಡ್ತಾನೆ ನಿನ್ಗೆ. ಈ ಕಾಲದಾಗೆ ಮನುಷ್ಯಕ್ಕೆ ಬೆಲೆ ಇಲ್ಲ. ಈ ಕಾಲದಾಗೆ ದುಡ್ಡಿಗಿದ್ರೆ ಬೆಲೆ ಯಾವ್ದಕ್ಕೂ ಇಲ್ಲ ಈ ಕಾಲದಾಗೆ. ಅಲ್ಲಿ ನಿನಗೆ ಯಾಕವ ಹೋಗ್ತೀಯ? ನಮ್ಮೂರಾಗೆ ಇಲ್ವಾ ಕೆಟ್ರಂಗನ್ ಮಗಳು ಕೊಟ್ಟಿಲ್ವಾ ಅಲ್ಲಿ ಹುಡುಗನಿಗೆ? ಆ ಹುಡುಗ ಹೆಂಗನವ? ಕೆಟ್ಟಿಗೆ ಕರ್ರಕ್ಕೆ ಒಂಥರ ಇದ್ದಾನೆ. ನೋಡಿದ್ಯಾ ಮಗಳು ಹೆಂಗವಳೆ? ಅವನ ಮಗಳು ಅಂತ ಕಿತ್ತಿದ್ ಗೊಂಬೆ ಇದ್ದಂಗ ಅವಳೆ. ಹೋಗಿ ಆ ಮುದಿನ ಕಟ್ಟಿದಾರಲ್ಲ, ಹೋಗ್ಬಿಟ್ಟು ಅಯ್ಯೋ ಹೋಗತ್ತ. ಒಂಚೂರು ಹಲ್ ತೆಗೆದ್ರು ಬೆಳೆ ಕಾಣಿಸಲ್ಲ ಹಂಗದೆ ಆ ಹುಡುಗ. ಬಾರ ಇರತ್ತಮ್ಮ, ಯಾವಾಗ ಬಂದೆ ಊರಿಂದ? ನಮ್ಮ ಊರ್ನಾಗೆ ಮುಂದಿನ ವಾರ ದೇವ್ರಿಗೆ ಮಾಡ್ತಾರೆ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ, ಕರೆದ್ಬಿಟ್ಟು ಹೋಗೋಣ ಅಂತ ಬಂದೆ. ಚೆನ್ನಾಗಿದ್ದೀನಾಗ? ಬಾರೆ ಕೂತ್ಕೋ, ಬಾರೆ ಕಾಫಿ ಗಿಡ್ತೀನಿ ಒಂಚೂರು ಕುಡ್ಕೊಂಡು ಹೋಗುವಂತೆ. ಇದೆ ಗಿಡ್ರಂಗನ್ ಮಗನ, ಇದು ಇವ್ರವ್ರಿಗೆ ಕೊಟ್ಟಿರೋದು. ನೀ ಆ ಹುಡುಗನ್ ನೋಡ್ಬಿಟ್ರೆ ಬಿದ್ದಿದ್ದಕ್ಕಿಯ. ಯಾರು? ಸವಿತಾನ? ನಮ್ಮೂರು. ಯಾಕೆ? ಏನಿಲ್ಲ ಕಣೆ, ಅವಳ ಮದ್ವೆ ಆಗೋನಲ್ಲ ಗಂಡು. ಆ ಗಂಡು ಒಳ್ಳೆ ಭೂತಪ್ಪ ಕರ್ರಗಿದ್ದಂಗ ಅವನಲ್ಲ. ಅದ್ನ ಹೇಳ್ತಿದ್ದೆ ನಾನು ಇವಳಿಗೆ. ಅವಳು ನೋಡ್ರೆ ಒಳ್ಳೆ ತೀರಿದ ಗೊಂಬೆ ಇದ್ದಂಗ ಅವಳಲ್ಲ, ಅದನ್ನ ಹೇಳ್ತಿದ್ದೆ ಅವಳಿಗೆ. ಮನೆಯವ್ರ ಆಸ್ತಿ ನೋಡ್ಬಿಟ್ಟು ಚೆನ್ನಾಗಿ ಆಸ್ತಿ ಐತೆ ಅಂತ ಕೊಟ್ಬಿಟ್ಟವ್ರೆ ಅಂತ ಹೇಳ್ತಾ ಇದ್ದೆ. ನಿಮ್ಮೂರಲ್ಲಿ ಕೊಟ್ಟಿರೋದು, ಅದಕ್ಕೆ ಹೇಳ್ತಾ ಇದ್ದೆ ಅವಳಿಗೆ ನಿಮ್ಮೂರಿಗೆ ಕೊಟ್ಟಿರೋದು ಅಂತ. ನಮ್ಮೂರೇ ಕನಕ. ಅವಳು ಕೊಟ್ಟಿರೋದು ನಮ್ಮೂರಿಗೆ. ಆ ಹುಡ್ಗಿನ್ ನೋಡಿದ್ರೆ ಒಳ್ಳೆ ತಂತದ ಗೊಂಬೆ ಇದ್ದಂಗೈತೆ. ಆ ವಯನ್ ನೋಡಿದ್ರೆ ಒಳ್ಳೆ ನಗು ಬಂದ್ಬಿಡ್ತದೆ ನಂಗೆ. ಹಾಗಾದ್ರೆ ಸಖತ್ ಶ್ರೀಮಂತರನ್ನು ಅವರು. ನಮ್ಮೂರಲ್ಲಿ ಅವ್ರ ಅಷ್ಟ ಶ್ರೀಮಂತರು ಯಾರಿಲ್ಲ. ಅಷ್ಟೊಂದು ಶ್ರೀಮಂತವ್ರೆ, ಕಾರ್ಗಿರಿಟ್ಟವ್ರಲ್ಲ. ನಮ್ಮೂರಲ್ಲಿ ಯಾರ ಹತ್ರನೂ ಕಾರಿಲ್ಲ, ಅವ್ರ ಹತ್ರ ಮಾತ್ರ ಕಾರ್ ಐತೆ. ಅದಕ್ಕೆ ನೋಡ್ಬಿಟ್ಟು ಕೊಟ್ಬಿಟ್ಟವ್ರೆ. ಅಯ್ಯೋ ನೋಡ್ಬೇಕು ಅವಳನ್ನ. ದುಡ್ಡೈತೆ ಅಂತ ಮೆರೆಯೋದ. ಮೇಕಪ್ ಇಲ್ದೆ ಆಚೆನೆ ಬರಲ್ಲ. ದುಡ್ಡಿಗಂತ ಲಿಪ್ಸ್ಟಿಕ್ ಇಲ್ದೆ ಹೊರಗಡೆನೆ ಬರಲ್ಲ. ವಾರಕ್ಕೊಂದ್ಸರಿ ಬ್ಯೂಟಿ ಪಾರ್ಲರ್ ಹೋಗೋದಯ್ಯ. ವಾರಕ್ಕೊಂದ್ಸರಿ ಶಾಪಿಂಗ್ ಹೋಗೋದು, ಪಿಕ್ಚರ್ಗೆ ಹೋಗೋದು. ಏನ್ ಹೇಳ್ತೀಯಪ್ಪ ಅವಳನ್ನ?
ದೊಡ್ಡ ಐತೆ ಅಂತ ಮೆರಿತಾವಳೆ ಹಂಗೆ. ಅವ ಗಂಡಗಂತೂ ಒಂಚೂರು ಮರ್ಯಾದೆ ಕೊಡಲ್ಲ. ಆ ಅವಳು ಹೋಗ್ತಿದ್ದಂಗೆ ಅವಳ ಹಿಂದೆ ಹೋಗ್ಬಿಡ್ಬೇಕು ಇವನು ಬಾಲದಂಗೆ. ಅವನು ಏನ್ ಮಾಡ್ತಾನೆ ಇನ್ನು? ಒಳ್ಳೆ ಸಾಧ ಇದ್ದಂಗಿದ್ದಾನೆ, ಗುಲಾಮ ನೋಡ್ತಾಳೆ ಅವಳು. ಅವಳೇನ್ ಪಾಪ ಏನ್ ಮಾಡ್ತಾಳೆ ಅವನು? ಫೋನು 20,000 ರೂಪಾಯಿ ಫೋನ್ ತಗೊಂಡವಳೆ. ಯಾವಾಗ್ಲೂ ಹಿಡ್ಕೊಂಡ್ಬಿಟ್ಟು ತಿಂದಿತ್ತ ಓಡಾಡ್ತಾನೆ ಇರೋದು. ಯಾವಾಗ್ಲೂ ಕಿವಿಲೇ ಇರ್ತದೆ. ಅದ್ ಯಾರ ಹತ್ರ ಮಾತಾಡ್ತಾಳೋ ಏನ್ ಮಾತಾಡ್ತಾಳೋ ಒಂದು ಗೊತ್ತಿಲ್ಲ. ಊರಾಗಿರೋರಂತೆ ಎಲ್ರು ಬೈತಾರೆ ಇವಳನ್ನ. ಸೀಮೆಗಿಲ್ದಿರೋ ಫೋನ್ ಇವಳು ಒಬ್ಬಳದೇ ಐತೆ, ಎಲ್ರಿಗೂ ತೋರ್ಸ್ಕೊಂಡು ಓಡಾಡ್ತಾವಳೆ ಅಂತ ಬೈಯರ್ ಬೈಯಲ್ಲ ಎಲ್ಲ ಇವಳನ್ನ. ಅದಕ್ಕೆ ಮತ್ತೆ ತಿರುಪಿ ಸೊಕ್ಕಿಗಳನ್ನೆಲ್ಲ ಮಾಡ್ಕೊಂಡಿರೋದು ಇವಾಗ. ಅದಕ್ಕೆ ದುಡ್ಡಿರೋರ್ನ ಮದ್ವೆ ನಡ್ಕೊಂಡಿರೋದು. ಅದಕ್ಕೆ ದೊಡ್ಡ ಮದ್ವೆ ಆಗೋದ್ಮೇಲೆ ಅವಳೇನ್ ಶಾನ ದಿನ ಬಾಳ್ವೆ ಮಾಡಲ್ಲ ಬಿಡಲ್ಲಿ. ನಾನು ಸರಿಯಾಗಿರೋನ್ ಸಿಕ್ಬಿಟ್ರೆ ಅವನಿಗಿಂತ ಶಾನೆ ದುಡ್ಡಿರೋನು ಇವನು ಕೈ ಬಿಟ್ಟು ಅವನ ಜೊತೆ ಹೋಗ್ಬಿಡ್ತಾಳ ಅವಳು ಅಷ್ಟೇ. ಅವಳು ಅದಕ್ಕೂ ಏಸೋಳಲ್ಲ, ಹೋಗೋಳು. ಯಾವಾಗ್ಲೂ ಫೋನ್ನಾಗ ಮಾತಾಡ್ತಿರ್ತಾಳ. ಅದೇನ್ ಮಾತಾಡ್ತಿರ್ತಾಳೆ, ಯಾವನ ಹತ್ರ ಮಾತಾಡ್ತಿರ್ತಾಳೆ ಒಂದು ಗೊತ್ತಿಲ್ಲ. ಯಾವನಾದ್ರೂ ಅವನಿಗಿಂತ ಜಾಸ್ತಿ ದುಡ್ಡಿರೋನ್ ಸಿಕ್ಬಿಟ್ರೆ ಹಂಗೆ ಇವಳು ಹಂಗೆ ಮಾಡ್ಬಿಡ್ತಾಳೆ. ಕೇಳಿಲಿ, ಇವಾಗ ಯಾವ ಪ್ರೀತಿ ಗೀತಿ ಏನು ನಡೆಯಲ್ಲ. ದುಡ್ಡಿನ ಮುಂದೆ ಎಲ್ಲ ಸೊನ್ನೆ. ದುಡ್ಡಿದ್ರೇನೆ ಎಲ್ಲ ಇವಾಗ, ಎಲ್ಲ ಪ್ರೀತಿ. ಮದುವೆಗೆ ಇನ್ನೇನು ಅಡಿಗೆ ಗಿಡಿಗೆ ಚೆನ್ನಾಗಿ ಮಾಡ್ಸಿದ್ರೆ ಏನು? ಮಾಡ್ಸೇ ಇರ್ತಾರೆ ಶ್ರೀಮಂತರಲ್ವಾ, ಚೆನ್ನಾಗಿ ಮಾಡ್ಸಿರ್ತಾರೆ. ಕಣವ ಚೆನ್ನಾಗಿ ಮಾಡ್ಸಿದ್ರು. ಅಯ್ಯೋ ಕೇಳಿ ಏನ್ ತಿನ್ನೋದ ಏನ್ ಬಿಡೋದ ಒಂದು ಗೊತ್ತಾಗತ್ತಿರ್ಲಿಲ್ಲ. ಅದು ಸ್ವೀಟ್ ಏನೋ, ಬೀಡ ಏನೋ, ಐಸ್ ಕ್ರೀಮ್ ಏನೋ, ಅಯ್ಯೋ ಎಲ್ಲ ಒಂದಿಟ್ಟು ತಿಂತಾವೆ ಹಂಗೆ ಬಿಡ್ತಾವೆ ಎಲೆದಾಗೆ. ಶ್ರೀಮಂತರ ಮದುವೆಲೆಲ್ಲ ಹಂಗೆ ಕಣೆ. ಜೋರಾಗಿ ಮಾಡಿಸ್ತಾರೆ, ಚೆನ್ನಾಗ್ ಬಂದು ತಿಂತಾರೆ ಅಂತ. ಜನಗಳು ತಿನ್ನಲ್ಲ, ವೇಸ್ಟ್ ಮಾಡ್ಕೊಂಡು ಹೋಯ್ತಾರೆ. ನಮ್ಮಳಿ ಜನ ಆದ್ರೆ ಏನ್ ತಿನ್ಬೇಕು ಏನ್ ತಿಂತಾರ ಅಂತದ್ದು ಮಾತ್ರ ಮಾಡಿಸ್ತಾರೆ. ಏನ್ ತಿನ್ನಲ್ವೋ ಅದನ್ನ ಎಂತದ್ದು ಮಾಡ್ಸಕ್ ಹೋಗಲ್ಲ. ಮದುವೆ ಚೌಟ್ರಿಗೆ 2 ಲಕ್ಷ ಕಣಂತ ಬಾಡಿಗೆ 2 ದಿವಸಕ್ಕೆ. ಅಯ್ಯಯ್ಯೋ, ಆ ಹೂವಿನ ಅಲಂಕಾರ ನೋಡ್ಬೇಕಿತ್ತಲ್ಲಿ. ಹೂವಿನ ಅಲಂಕಾರ ಏನಂತೆ, ಲೈಟಿಂಗ್ಸ್ ಏನಂತೆ, ರಾತ್ರಿ ನೋಡಿದ್ರೆ ಅಬ್ಬಾ ನೋಡ್ತಿದ್ದಂಗೆ ಹಂಗೆ ಬಾಯಿ ಮೇಲೆ ಬೇಡ ಇಟ್ಕೋಬೇಕು ಮದುವೆ ಮನೆನ. ಅಡಿಗೆ ಏನ್ ಮಾಡಿದ್ಯಾ ಕಾಕ ಇವಾಗ? ಸಾರಿಗೆ ಅಂತದ್ದು ತರಕಾರಿ ಕಡೆ ಇರ್ಲಿಲ್ಲ ಅಮ್ಮ, ಅದಕ್ಕೆ ಹುಳಿ ಕಾಳು ಒಂಚೂರು ಹುರಿದ್ಬಿಟ್ಟು ಹುಳಿ ಮಾಡ್ಬಿಟ್ಟೆ ಅಷ್ಟೇ. ಸರಿ ಕಣಕಯ್ಯ, ಬಾಯ್. ನಾನು ಹೊರಡ್ತೀನಿ ನಮ್ಮ ಮನೆ ಹತ್ರ. ಮತ್ತೆ ನನ್ ಗಂಡ ಬಂದ್ಬಿಟ್ಟು ಕಾಯ್ತಾ ಕೂತ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ. ನಾನು ಹೋಯ್ತೀನಿ. ಇರೇ ಇಷ್ಟೊತ್ತು ಕೂತ್ಕೊಂಡ್ಬಿಟ್ಟು ಇವಾಗ ಹೋಗ್ತೀನಿ ಅಂತ ಎತ್ತಿಟ್ಕೊಂಡ್ಬಿಟ್ಟು ಕಾಪಿ ಇಟ್ಕೊಂಡ್ಬಿಡ್ತೀನಿ. ಕುಡಿಯೋ ಹೋಗುರಂತೆ ಇರು, ರತ್ನಮ್ಮನ ಬಂದವಳೆ ಬಹಳ ದಿವಸಕ್ಕೆ. ಓಕೆ ಫ್ರೆಂಡ್ಸ್, ಇದೇ ಲಾಸ್ಟ್ ವಿಡಿಯೋ. ಎಂಡ್ ಆಯ್ತು. ವಿಡಿಯೋ ಕೊನೆವರೆಗೂ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ. ಹಂಗೆ ಚಾನಲ್ಗೆ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.